ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಶಂಕರ್ ಲಾಕ್ಸ್ ಬೆಳಗಾವಿ. ಎಲ್ಲ ಹೆಂಗದಿರಿ? ಐ ಹೋಪ್ ಎಲ್ಲ ಮಸ್ತ್ ಅದಿರಿ ಅಂತ ತಿಳ್ಕೊಂಡು ನಾವು ಹಂಗೆ ಮಸ್ತ್ ಇರ್ರಿ. ಮತ್ತು ಇವತ್ತಿನ ಲಾಗ್ ಏನಪ್ಪ ಅಂದ್ರೆ ಆಲ್ರೆಡಿ ನಿಮ್ಗೆ ಟೈಟಲ್ ಮತ್ತು ತಮ್ನೇಲ್ ನೋಡಿನ ಗೊತ್ತಾಗಿರ್ಬೋದು ನಂದು ಇವತ್ತಿನ ಲಾಗ್ ಏನಿರ್ತೈತೆ ಅಂತ. ಬೇರೆದವ್ರಿಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಈ ಲಾಗ್ ಮಾಡತ್ತೇನು. ಮತ್ತು ಏನು ವಿಷಯಪ್ಪ ಅಂದ್ರೆ ಇವತ್ತು ಪಿ ಪಿ ಎಫ್ ಮಾಡೋದ್ರಿಂದ ನಮ್ಗೆ ಏನು ಯೂಸ್ ಐತಿ ಮತ್ತು ಪಿ ಪಿ ಎಫ್ ವರ್ಕ್ ಆಗ್ತೈತೋ ಇಲ್ಲೋ ಅಥವಾ ಪಿ ಪಿ ಎಫ್ ಅಂತೇಳಿ ಹೇಳಕಾಸ ಸ್ಕ್ಯಾಮ್ ನಡೆದೈತು. ಮತ್ತು ಪಿ ಪಿ ಎಫ್ಗೆ ಎಷ್ಟು ಕಾಸ್ಟ್ ಆಗ್ತೈತಿ ಇದೆಲ್ಲ ನಿಮ್ಗೆ ಈ ವಿಡಿಯೋದಾಗ ಆನ್ಸರ್ ಸಿಗ್ತೈತಿ. ಯಾಕಂದ್ರೆ ನಾ ಹೇಳತ್ತೇನು ಈ ಆನ್ಸರ್ ನಿಮ್ಗೆ ಎಲ್ಲ ಯೂಸ್ ಆಗಲಿ ಅಂತೇಳಿ ಈ ವಿಡಿಯೋ ಮಾಡತ್ತೇನೆ ರೀ. ಮತ್ತು ಇವತ್ತು ನಾವು ಯಾವ ಕಡೆ ಹೊಂಟಿದ್ದೇವೆ ಅಂದ್ರೆ ನಮ್ಮ ಬೆಳಗಾವಿದಾಗಿರೋ ಒಂದು ಪಿ ಪಿ ಎಫ್ ಸ್ಟುಡಿಯೋಗೆ ಹೋಗ್ತೇವೆ ರೀ. ಮತ್ತು ಯಾವ್ದು ಏನು ಅಂತೇಳಿ ಮುಂದೆ ನಿಮಗೆ ತೋರಿಸ್ತೇನೆ ರೀ ಅಲ್ಲಿ. ಮತ್ತು ಯಾವ ಗಾಡಿಗೆ ಪಿ ಪಿ ಎಫ್ ಮಾಡತ್ತೇವಪ್ಪ ಅಂದ್ರೆ ಇವತ್ತು ನಮ್ಮ ಜಾಕಿಗೆ ಪಿ ಪಿ ಎಫ್ ಮಾಡಿಸೋದೈತಿ. ಅದ್ರ ಸಲುವಾಗಿ ಸ್ಟುಡಿಯೋಗೆ ಹೋಗತ್ತೇವೆ ಈಗ. ಸ್ಟುಡಿಯೋನು ಅನ್ಬೋದು, ಗ್ಯಾರೇಜ್ನು ಅನ್ಬೋದು, ಅಲ್ಲಿ ಹೋಗತ್ತೇವೆ ಈಗ. ಮತ್ತು ಯಾರ್ಯಾರು ಇರ್ತಾರೆ ಇವತ್ತು ನೋಡೋಣ್ರಿ. ಮತ್ತು ಹೆಂಗೆ ಆಗ್ತೈತಿ ಪಿ ಪಿ ಎಫ್ದು ಏನು ಯೂಸ್ ಎಲ್ಲ ನಿಮಗೆ ಹೇಳ್ತೇನೆ, ಡೀಟೇಲಿಂಗ್ ಎಲ್ಲ ಕೊಡ್ತೇನೆ. ಎಲ್ಲಿ ನಮ್ಮ ರಾಜು ಭಾಯಿ ಹಿಂದದನು ಜಾಕಿನ್ ತೊಗೊಂಬರತ್ತಾನು, ನಾನು ನಮ್ಮ ಕಿಂಗ್ ರೈಡ್ ಮಾಡತ್ತೇನು. ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮಗೆ ಯೂಸ್ ಇಲ್ಲ ಅಂದರೂ ಬೇರೆದವ್ರು ನ್ಯೂ ಬೈಕ್ ತೊಗೊಂಡಿರ್ತಾರೆ ಅವ್ರಿಗೆ ಶೇರ್ ಮಾಡಿರಿ. ಯಾಕಂದ್ರೆ ನಮ್ಮ ಬೆಳಗಾವಿದಾಗಿರೋದು ಆಲ್ಮೋಸ್ಟ್ ಜನಕ್ಕೆ ಶೇರ್ ಮಾಡಿರಿ. ಯಾಕಪ್ಪ ಅಂದ್ರೆ ಅವ್ರಿಗೆ ಯೂಸ್ ಆಗಲ್ಲ ರೀ. ವಿಡಿಯೋ ನೋಡಿ ಅಲ್ಲಿ ಹೋಗಿ ಅವರ ಪಿ ಪಿ ಎಫ್ ಮಾಡ್ಕೊಳ್ಳಿ. ಮತ್ತು ಪಿ ಪಿ ಎಫ್ ವರ್ಕ್ ಆಗ್ತೈತಿ ಅನ್ನಿಲ್ಲೋ ಡೌಟ್ ಭಾಳ ಮಂದಿಗೆ ಇರ್ತೈತಿ. ಅದನ್ನು ಈ ವಿಡಿಯೋದಾಗ ಕ್ಲಿಯರ್ ಮಾಡಿದ್ದೆ ನಾನು. ಲಾಗ್ ಮುಂದೆ ನೋಡ್ರಿ ಏನಾಗ್ತೈತಿ ಎಲ್ಲ ಹೇಳ್ತೇನೆ ನಿಮ್ಗೆ. ಬರೀ ಲೆಟ್ಸ್ ಗೋ, ಈಗ ಹೋಗೋಣಂತ ನಮ್ಮ ಬೆಳಗಾವಿಗೆ. ನೋಡ್ರಿ ಹೆಂಗ್ ಹೋಗತ್ತಾವ ನಮ್ಮ ಜಾಕಿ ಮತ್ತೆ ಕಿಂಗ. ಓಕೆ ಗೈಸ್, ಈಗ ನಮ್ಮ ಬೈಕ್ ನ ರೈಡ್ ಮಾಡ್ತಾ ಇರೋದು ನಮ್ಮ DJ ಮ್ಯಾಕ್ಸ್ ಅವರ. ನಾವ್ ಎಲ್ಲಿ ಹೋಗತ್ತೇವೆ ಅಂದ್ರೆ ಪಿ ಪಿ ಎಫ್ ಮಾಡಕ. ಇಲ್ಲಿ ವಿಜು ಬಾಯ್ ಬರತ್ತಾರ ನೋಡ್ರಿ. ಜಾಕಿ ತಗೊಂಡು ಇಲ್ಲಿ ಇದಾರು ನಮ್ಮ ರಾಜ ಮತ್ತ DJ ರಾಕಿ. ಏನಿಲ್ಲ, ಎಲ್ಲ ಕಂಡಾಗಿತ್ತಲ್ರಿ. ಈಗ ಮಳಿಗಲ್ರಿ, ಮಳಿನೂ ಬೇಕು. ಬಟ್ ಈಗ ನಾವು ಅಡ್ಡಾಡ್ಬೇಕಾದ್ರೆ ಮಳಿನೂ ಬೇಡ ಆಗಿರ್ತದೆ. ನೆಕ್ಸ್ಟ್ ಎಕಡೆ ಹೊಡೆಯತ್ತೀರಿ ನೀವು? ಪಿ ಪಿ ಎಫ್ ಹೋಗ್ಬಿಡೋದು. ಒಂದ್ ಕಡೆ ಹೊಡೆದು ಯಾವ್ದು ಸರಿ ಅಂತ ನೋಡಿ ನೋಡ್ರಿ ನಮ್ಮ ಹಿಮಾಲಯ ಏನಂದ್ರೆ ನಾವು ಕಿಂಗ್. ಇದಕ್ಕೆ ಒಂದು ಹೆಸರು ಹಿಡಿದ ಗೊತ್ತಿದ್ರಲ್ಲ, ಜಾಕಿ ಆದ್ರಿ. ಜಾಕಿ ಬ್ಯಾಕ್ ಸೈಡ್ ಐತಿ, ಕಿಂಗ್ ನಮ್ಮ ಕಡೆ ಐತಿ. ಹೆಂಗ ಐತಿ ನಿಮ್ಗೆ ನೆಕ್ಸ್ಟ್ ಲೆವೆಲ್ ಫೀಲ್. ಮಸ್ತ್ ಇವೇನು ಹೇಳ್ರಿ. ರೈಡ್ ಹೋಗೋಣ ಭಾಳ ದಿನ ಆಯ್ತು, ಹೋಗಕ್ ಆಗತ್ತಿಲ್ಲ. ಮಾತ್ರ ರೈಡ್ ಹೋಗ್ತೇವ್ರಿ ನೋಡ್ರಿ, ಪಕ್ಕ ಹೋಗೋಣ. ಬರೀ ಆರ್ಪಿ ಕಡೆ ನೋಡಿದರೆ ಮಿತಿ ಮೀರುತ್ತಿದೆ ಮನಮೋಹಕ ಮಿಡಿತ, ಆಳದಲ್ಲಿ ಅತಿಯಾಗುತ್ತಿದೆ. ಗೈಸ್, ಈಗ ನಾವು ಪಿ ಪಿ ಎಫ್ ಬೈಕ್ ಬಿಟ್ಟು ಬಂದ್ರಿ. ಒಂದು ದಿನ 2 ದಿನ ಬೇಕಂದ್ರೆ ಅವರು. ಅದ್ರ ಸಲುವಾಗಿ ನಾವು ವಿಡಿಯೋಸ್ ಮಾಡಕ್ ಆಗಲಿಲ್ಲ, ನಿಮಗೆ ಇನ್ನೂ ತೋರಿಸಿಲ್ಲ. ಇದ್ರ ಮುಂದಿಂದ ಕಂಟಿನ್ಯೂ ನಾಳೆ ಆಗ್ತೈತಿ. ಮತ್ತು ಇವತ್ತು ರಾಕಿ ಬಾಯಿ ಕೋಲ್ಹಾಪುರ್ಗೆ ಹೋದ್ರಿ, ಅವ್ರನ್ನ ಬಿಟ್ಟು ಬಂದ್ವಿ ಜಸ್ಟ್. ಅವರು ಕೋಲ್ಹಾಪುರ ಹೋದ್ರು. ವಿಜು ಬಾಯಿ ಮತ್ತು ನಾಗು ಬಾಯಿ ಅವರ ಕನಬೆರಗಿ ಹೋಗ್ತಾರು. ಮತ್ತು ನಮ್ಮ ರಾಜು ಈಗ ಹೋಗ್ಬೇಕಿರೋದು ನಮ್ಮ ಮನೆಗೆ ಹೋಗ್ಬೇಕು. ಮತ್ತು ಇದು ವಿಡಿಯೋ ಕಂಟಿನ್ಯೂ ನಾಳಿಂದ ಅದು ನಾವು ಏನು ಹೇಳಿದ್ರಲ್ಲ ನಿಮ್ಗೆ ಲಾಗ್ ಯಾವುದಂದ್ರೆ ಪಿ ಪಿ ಎಫ್ ಕಂಟಿನ್ಯೂ ಮಾಡ್ತೇನಂತ, ಅದ್ರಾಗ ಮಾಡೋಣ್ರಿ. ಮತ್ತು ನೆಕ್ಸ್ಟ್ ಸಿಗೋಣಂತ. ಲೆಟ್ಸ್ ಗೋ ಗೈಸ್, ಬಾಯ್ ಬಾಯ್.
ನಮಸ್ಕಾರ ಕರ್ನಾಟಕ ಆ್ಯಂಡ್ ಬೆಳಗಾವಿ. ಇವತ್ತು ನಾವು ಎಲ್ಲಿ ಬಂದೇವಪ್ಪ ಅಂದ್ರೆ ನಮ್ಮ ಬೆಳಗಾವಿದಾಗಿರೋ ವಾಶ್ ಆ್ಯಂಡ್ ವ್ಯಾಕ್ಸ ನಮ್ಮ ಬೈಕ್ ಪಿ ಪಿ ಎಫ್ ಬಿಡಕ್ಕೆ ಬಂದಿದ್ದು. ಎಲ್ಲಿಪ್ಪ ಇದು ಅಡ್ರೆಸ್ ಅಂದ್ರೆ ಆನಂದವಾಡಿ ಶಾಪುರ. ನಮ್ಮ ಬೈಕ್ ಪಿ ಪಿ ಎಫ್ ಬಿಟ್ಟಿದ್ದು ರೀ. ಬರೀ ನೋಡೋಣ ಹೆಂಗೆ ಐತೆ ಅಂತ ನಮ್ಮ ಬೈಕ್ದ ಪಿ ಪಿ ಎಫ್ ಹೆಂಗಾಗೈತೆ ಅಂತ ನೋಡೋಣ್ರಿ. ಮೊದಲು ಇಲ್ಲಿ ಬೈಕ್ನ ಸಂಪೂರ್ಣ ಇನ್ಸ್ಪೆಕ್ಷನ್ ಮಾಡ್ತಾರೆ. ಪೇಂಟ್ನಲ್ಲಿ ಧೂಳು ಸಣ್ಣ ಸ್ಕ್ರಾಚ್ ಅಥವಾ ಕಲೆ ಇದ್ರೆ ಅದನ್ನು ಕ್ಲೀನ್ ಮಾಡ್ತಾರೆ. ಪಿ ಪಿ ಎಫ್ ಹಾಕೋ ಮುಂಚೆ ಬೈಕ್ನ ತುಂಬ ಕ್ಲೀನ್ ಆಗಿರೋದು ಬಹಳ ಮುಖ್ಯವಾಗಿರ್ತೈತಿ. ಇಲ್ಲದಿದ್ದರೆ ಫಿಲ್ಮ್ ಒಳಗೆ ಧೂಳು ಸಿಕ್ಕಿಕೊಳ್ಬೋದು. ನೋಡ್ರಿ ಗೈಸ ನಮ್ಮ ಬೈಕ್ ಹೆಂಗೆ ವಾಶ್ ಮಾಡತ್ತಾರಂತ. ಗೈಸ ಪಿ ಪಿ ಎಫ್ ಅಂದರೆ ಏನು? ಪಿ ಪಿ ಎಫ್ ಅಂದ್ರೆ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್. ಇದು ಒಂದು ಟ್ರಾನ್ಸ್ಪರೆಂಟ್ ಫಿಲ್ಮ್. ಇದನ್ನು ಬೈಕ್ನ ಪೇಂಟ್ ಮೇಲ್ಭಾಗಕ್ಕೆ ಅಂಟಿಸ್ತಾರೆ. ಇದರ ಮುಖ್ಯ ಕೆಲಸ ಏನಪ್ಪ ಅಂದ್ರೆ ಸಣ್ಣ ಸ್ಕ್ರಾಚ್ಗಳಿಂದ ರಕ್ಷಣೆ, ಸ್ಟೋನ್ ಚಿಪ್ಗಳಿಂದ ರಕ್ಷಣೆ, ಯು ವಿ ಕಿರಣಗಳಿಂದ ಪೇಂಟ್ ಬಣ್ಣ ಫೇಡ್ ಆಗದಂತ. ಅಂದ್ರೆ ನಾವೀಗ ಬಿಸಿಲಾಗೋದು ಬೈಕ್ ಹಚ್ಚಿದಾಗ ಡೈರೆಕ್ಟ್ ಸೂರ್ಯನ ಕಿರಣ ಬೈಕ್ನ ಪೇಂಟ್ ಭಾಗಕ್ಕೆ ಬಿದ್ದಾಗ ಪೇಂಟ್ ಡಲ್ ಆಗಬಾರ್ದು ಅಂತೇಳಿ ಅದರದ ರಕ್ಷಣೆ ಮಾಡ್ತೈತಿ. ಬೈಕ್ ಹೊಸದಿದ್ದಾಗ ಹೆಂಗಿತ್ತಲ್ಲ ಹಂಗೆ ಕಾಪಾಡ್ತೈತಿ. ಬೈಕ್ನ ಪೇಂಟ್ ಸೇಫ್ ಆಗಿರ್ತೈತಿ ಮತ್ತು ರೀಸೇಲ್ ವ್ಯಾಲ್ಯೂ ಕೂಡ ಉತ್ತಮವಾಗಿ ಬರ್ಬೋದು. ಈಗ ಪಿ ಪಿ ಎಫ್ ಅಳವಡಿಸುವ ಕೆಲಸ ಶುರುವಾಗೈತಿ. ಮೊದಲ ಅಳತೆ ತೆಗೆದುಕೊಳ್ತಾರ, ನಂತರ ಫಿಲ್ಮ್ ಕಟ್ ಮಾಡಿ ಪ್ರತಿಯೊಂದು ಪ್ಯಾನೆಲ್ ತುಂಬಾ ಜಾಗ್ರತೆಯಿಂದ ಅಳವಡಿಸ್ತಾರ. ಇದು ಒಂದು ಸುಲಭದ ಕೆಲಸ ಅಲ್ಲ. ಅನುಭವ ಇರುವವರು ಮಾತ್ರ ಚೆನ್ನಾಗಿ ಫಿನಿಶಿಂಗ್ ಬರ್ತೈತಿ. ಬಬಲ್ಸ್ ಬರ್ದಂಗ ನಿಧಾನವಾಗಿ ಸ್ಕ್ವಿಜಿ ಬಳಸಿ ನೀರು ತೆಗೆದ ಫಿಲ್ಮ್ ಸೆಟ್ ಮಾಡ್ತಾರ. ಪ್ರತಿ ಪ್ಯಾನಲ್ಗೆ ಸಮಯ ತೆಗೆದುಕೊಳ್ತಾರೆ. ಒಟ್ಟಾರೆ ಬೈಕ್ಗೆ ಸುಮಾರು 5 ರಿಂದ 8 ಗಂಟೆ ಮೇಲ್ ಬೇಕಾಗ್ತೈತಿ. ಗೈಸ್ ನಾನು ವೈಯಕ್ತಿಕ ಅಭಿಪ್ರಾಯ ಹೇಳ್ಬೇಕಂದ್ರೆ ಪಿ ಪಿ ಎಫ್ ಮಾಡೋದ್ರಿಂದ ತುಂಬ ಬೆಟರ್ ರೀ. ಯಾಕಪ್ಪ ಅಂದ್ರೆ ನಾವು ಎಷ್ಟೋ ಲಕ್ಷ ಕೊಟ್ಟ ಬೈಕ್ ಅದು ತೊಗೋತೀವಿ ರೀ. ಅದಾದ್ಮೇಲೆ ನಾವು ರಿಗ್ರೆಟ್ ಆಗ್ತೀವಿ, ಏನಾರ ಸ್ಕ್ರ್ಯಾಚ್ ಆಗಲಿ ಬೈಕ. ಅದ್ರ ಸಂಬಂಧ ಬೈಕ್ ಹೊಸದಿದ್ದಾಗ ನಾವು ತೊಗೊಂಡ ಪಿ ಪಿ ಎಫ್ ಮಾಡಿದ್ರೆ ನಮಗೆ ಬೆಟರ್ ಅಂತ ನನಗೆ ಅನಿಸ್ತೈತಿ ರೀ. ಮತ್ತು ಕಾಸ್ಟ್ ನಿಮ್ಗೆ ಹೆವಿ ಅನಿಸ್ಬೋದು, ಬಟ್ ಮಾಡಿದ್ರೆ ನಮ್ಗೆ ಚಲೋ ರೀ. ಯಾಕಂದ್ರೆ ನಾವು ಎಲ್ರಿ ಹುಡುಗರದು ಸ್ಕ್ರ್ಯಾಚ್ ಅದು ಮಾಡಿದಾಗ ಮತ್ತು ಆಮೇಲೆ ರಿಗ್ರೆಟ್ ಆಗ್ತೀವಿ ರೀ. ಮತ್ತು ಈ ಕ್ರ್ಯಾಚ್ ಅದು ಆತಂದ್ರೆ ಬೈಕ ಅದ್ರ ಸಂಬಂಧ ಪಿ ಪಿ ಎಫ್ ಮಾಡೋದ್ರಿಂದ ಭಾಳ ಬೆಟರ್ ರೀ. ಓಕೆ ಗೈಸ್, ಫೈನಲಿ ಈಗ ನಮ್ದು ಬೈಕ್ ಪಿ ಪಿ ಎಫ್ ಆಗಿ ಡನ್ ಆಗೈತಿ. ಮತ್ತು ಈಗ ನಾವೇನು ಒಯ್ಬೇಕು ಮನೆಗೆ. ಮತ್ತು ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಪಿ ಪಿ ಎಫ್ ಬಗ್ಗೆ ಏನು ನಿಮ್ಮ ಕ್ವಶನ್ಸ್ ಇದ್ರೆ ಕಮೆಂಟ್ದಾಗ ತಿಳಿಸ್ರಿ, ನಾನು ಆನ್ಸರ್ ಮಾಡ್ತೇನೆ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋನು. ಸಿ ಯು ಗೈಸ್, ಟೇಕ್ ಕೇರ್, ಬೈ ಬಾಯ್.